ನಮಸ್ತೆ ವೀಕ್ಷಕರೇ, ನಾನಿವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇದ್ದೀನಿ. IPL ಮ್ಯಾಚನ್ನು ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ ಬೆನ್ನಲ್ಲೇ IPL ಮ್ಯಾಚನ್ನು ಮುಂದೂಡಿಕೆ ಮಾಡಲಾಗಿತ್ತು. ಆದರೆ IPL ಮುಂದೂಡಿಕೆ ಆದ ನಂತರ ಈಗ ಮತ್ತೆ ರೀಸ್ಟಾರ್ಟ್ ಆಗಿರುವಂಥದ್ದು, ಇಂದಿನಿಂದ IPL ಪುನರಾವರ್ತಿ ಆಗಿರುವಂಥದ್ದು. ಅಂದರೆ ನಮ್ಮ ನಗರದ ಅಂದರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ರೀಸ್ಟಾರ್ಟ್ ಆಗಿರುವ IPLನ ಮೊದಲ ಮ್ಯಾಚ್ ಇರುವಂಥದ್ದು. ಇವತ್ತು KKR ವರ್ಸಸ್ RCB ಮ್ಯಾಚ್ ಇರೋ ಕಾರಣದಿಂದ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಯಾಕಂತಂದರೆ RCB ಫ್ಯಾನ್ಸ್ ಕ್ರೇಜ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಂತರವಾಗಿ ನಡೆದಂಥ ಒಂದಿಷ್ಟು ಅಹಿತಕರ ಘಟನೆಗಳು ಕೂಡ ಈ ಬಿಗಿ ಭದ್ರತೆಗೆ ಒಂದು ರೀತಿಯಲ್ಲಿ ಕಾರಣನೇ ಅಂತ ಹೇಳ್ಬೋದು. ಸುಮಾರು ನಗರದಲ್ಲಿ 2000ಕ್ಕಿಂತಲೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಅಳವಡಿಸಲಾಗುತ್ತೆ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಂಪ್ಲೀಟ್ ಚೆಕಿಂಗ್ ಮೂಲಕನೇ ಯಾರೇ ಮ್ಯಾಚ್ ನೋಡ್ಲಿಕ್ಕೆ ಹೋಗ್ತಾರೆ ಅವರನ್ನು ಕಂಪ್ಲೀಟ್ ಚೆಕಿಂಗ್ ಮಾಡೋದ್ರ ಮೂಲಕನೇ ಅವ್ರನ್ನ ಒಳಗಡೆ ಕೂಡ ಬಿಡಲಾಗುತ್ತೆ. ಯಾವುದೇ ರೀತಿಯಾದಂತಹ ಅನ್ನೋನ್ ಪರ್ಸನ್ಗಳಿಗೆ ಎಂಟ್ರಿ ಇರೋದಿಲ್ಲ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು RCB ಹಾಗೂ KKR ಮಧ್ಯ ಪಂದ್ಯ ಇರೋದ್ರಿಂದ ಈ ವೇಳೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತಹ ಕಾರಣಕ್ಕೆ ಪೊಲೀಸ್ ಸಿಬ್ಬಂದಿಗಳು ಸಾಕಷ್ಟು ಮಟ್ಟದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಡೈರೆಕ್ಟ್ ಕಮಿಷನರ್ ಆಫೀಸ್ ಕಡೆಯಿಂದಲೇ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತಹ ಕಾರಣಕ್ಕೆ ಸುಮಾರು 2000 ಪೊಲೀಸ್ಗಿಂತಲೂ ಹೆಚ್ಚು ಸಿಬ್ಬಂದಿಗಳನ್ನು ಅಳವಡಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆ ಮಾಡುವಂಥದ್ದು. ಹಾಗೆಯೇ ರೀಲ್ಸ್ಗಳ ಹುಚ್ಚಾಟಕ್ಕೆ ಒಂದಿಷ್ಟು ನಿಗಾ ವಹಿಸಲಾಗುತ್ತೆ. ಯಾಕಂತಂದರೆ ಒಬ್ಬ ರೀಲ್ಸ್ ಮಾಡೋದ್ರ ಮೂಲಕ ತಮ್ಮ ಇನ್ಸ್ಟಾಗ್ರಾಮ್ ಆ್ಯಪ್ನಲ್ಲಿ ಶರಣು ಕಬ್ಜಾ ಅನ್ನುವಂತಹ ಅಕೌಂಟ್ ಹೆಸರಿನಲ್ಲಿ ನಾನು ಇವತ್ತಿನ ಮ್ಯಾಚ್ ನಡುವೆ ಹೋಗಿ ವಿರಾಟ್ ಕೊಹ್ಲಿ ಅವ್ರನ್ನ ಅಪ್ಪಿಕೊಳ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ನನ್ನು ನೀಡಿ ತನ್ನ ರೀಲ್ಸ್ನಲ್ಲಿ ಹಾಕೊಂಡಿದ್ರು. ಈ ವಿಚಾರವಾಗಿಯೂ ಪೊಲೀಸ್ನರು ಸಾಕಷ್ಟು ನಿಗಾ ವಹಿಸಿರುವಂಥದ್ದು. ಶರಣು ಅನ್ನುವಂತಹ ಆ ವ್ಯಕ್ತಿಯ ಮೇಲೆ ಸಾಕಷ್ಟು ನಿಗಾ ಇಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಘಟನೆಗಳು ನಡೆದೇ ಇರುವ ರೀತಿಯಲ್ಲಿ ಕಂಪ್ಲೀಟ್ ಮುನ್ನೆಚ್ಚರಿಕೆ ಕ್ರಮವನ್ನು ಪೊಲೀಸ್ ಸಿಬ್ಬಂದಿಗಳು ಇವತ್ತು ವಹಿಸಿರುವಂಥದ್ದು. ಇನ್ನು ಮಧ್ಯರಾತ್ರಿಯವರೆಗೂ ಕೂಡ ಮೆಟ್ರೋ ರೈಲು ಸೇವೆ ಕೂಡ ಇರೋದ್ರಿಂದ ನಗರದಲ್ಲಿ ಮ್ಯಾಚ್ ನೋಡಲಿಕ್ಕೆ ಯಾರ್ಯಾರು ಬರ್ತಾರೆ, IPL ಫ್ಯಾನ್ಸ್ಗಳಾಗಿರ್ಬೋದು ಅಥವಾ ಅಭಿಮಾನಿಗಳಾಗಿರ್ಬೋದು, ಅವರಿಗೆ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ನಗರದಲ್ಲಿ ಮೆಟ್ರೋ ಸೇವೆಗಳನ್ನು ಕೂಡ ಮಧ್ಯರಾತ್ರಿಯವರೆಗೆ ಕೂಡ ಮುಂದೂಡಿಕೆ ಮಾಡಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾಗಿ ಇವತ್ತು IPL ರೀಸ್ಟಾರ್ಟ್ ಆಗ್ತಾ ಇದೆ, ಈ ಇಂತಹ ಸಮಯದಲ್ಲಿ RCB ವರ್ಸಸ್ KKR ಮ್ಯಾಚ್ ಇರೋದ್ರಿಂದ RCB ಫ್ಯಾನ್ಸ್ಗಳಾಗಿರ್ಬೋದು ಅಥವಾ ಬೆಂಗಳೂರಿನ ಸಿಲಿಕಾನ್ ಸಿಟಿ ಮಂದಿ ಆಗಿರ್ಬೋದು, ಇಂತಹ ಸಮಯದಲ್ಲಿ ಜಾಸ್ತಿ ಜನ ಸೇರುವಂತಹ ಕಾರಣಕ್ಕಾಗಿ ನಗರದ ಪೊಲೀಸ್ ಸಿಬ್ಬಂದಿಯಿಂದ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಸುಮಾರು 2000ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಯನ್ನು ನಿಗದಿಪಡಿಸೋದ್ರ ಮೂಲಕ IPLನಲ್ಲಿ ಇವತ್ತು ನಡೆಯುವಂತಹ ಮ್ಯಾಚ್ನಲ್ಲಿ ನಗರದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತಹ ಕಾರಣಕ್ಕೆ ಸಾಕಷ್ಟು ಮುನ್ನೆಚ್ಚರಿಕೆ ನೀಡಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.